ನದಿಯ ದಡದಲ್ಲಿ ರಾಮಯ್ಯ ಸೀತಯ್ಯ ಎನ್ನುವ ಇಬ್ಬರು ಗೆಳೆಯರು ಕೂತಿದ್ರು. ಸೀತಯ್ಯ, ಪಟ್ನದಲ್ಲಿ ಇರುವ ಮಗನ ಜೊತೆ ಇರದೆ ಮತ್ತೆ ಯಾಕೋ ಈ ಹಳ್ಳಿಗೆ ಬಂದೆ? ಹೇಳ್ಕೊಳಕ್ಕೇನೆ ನಾಚಿಕೆ ಆಗ್ತಾ ಇದೆ. ಯಾಕೋ ಅದ್ರ ಬಗ್ಗೆ ಕೇಳ್ತೀಯಾ? ಏನೋ ಆಯ್ತು ಹಾಗೆ? ಪಟ್ನಕ್ಕೆ ಹೋದ್ಮೇಲೆ ನನ್ ಸೊಸೆ ನನ್ಗೆ ಮೋಸ ಮಾಡ್ಬಿಟ್ಲು ಕಣೋ. ಏನು? ಸೊಸೆ ಮೋಸ ಮಾಡ್ಬಿಟ್ಲಾ? ಯಾವ ರೀತಿ ಮೋಸ ಕಣೋ? ನಿನ್ ಕೆನ್ನೆ ಮೇಲೆ ಒಂದು ಏಟು ಕೊಟ್ಟು ಬಿಳಿಯ ಕಾಗದದಲ್ಲಿ ನಿನ್ನ ಆಸ್ತಿಯನ್ನೆಲ್ಲ ಅವಳ ಹೆಸರಿಗೆ ಬರ್ಕೊಂಡಿದ್ದಾಳ ಏನೋ? ಹೇಳೋ, ಊರಿನ ದೊಡ್ಡ ಮನುಷ್ಯರಿಗೆ ಪುಕಾರು ಮಾಡೋಣ. ಬೇಡ ಕಣೋ, ಮಗ ಸೊಸೆನ ಎಲ್ಲರ ಮುಂದೆ ಕೆಟ್ಟವರಾಗಿ ನಾನು ಯಾಕೆ ಮಾಡಬೇಕು ಹೇಳು? ಇವತ್ತೋ ನಾಳೆ ನನ್ನ ಮಣ್ಣಿಗೆ ಹೋಗುವವನು. ಹಾಗಿರುವಾಗ ಯಾಕೆ ಅವ್ರ ಮೇಲೆ ನಾನು ಪುಕಾರು ಮಾಡೋದು? ನೀನು ಹೇಳೋದು ಕೂಡ ನಿಜಾನೇ. ಭೂಮಾತಾಯಿ ನಮ್ಮನ್ನ ಕರಿತಾ ಇದ್ದಾಳೆ. ಈ ಸಮಯದಲ್ಲಿ ನಮ್ಮ ಮಕ್ಕಳಿಗೆ ಕೆಟ್ಟ ಹೆಸರನ್ನ ನಾವು ಯಾಕೆ ತಂದ್ಕೊಡ್ಬೇಕು ಹೇಳು? ನಮ್ಮ ಹಣೆ ಬರಹದಲ್ಲಿ ಏನು ಬರ್ದಿದ್ಯೋ ಅದೇ ತಾನೇ ಮುಂದಕ್ಕೆ ಸಾಗೋದು. ನಾನೀಗೆ ಅವನ ಬಗ್ಗೆ ಆಲೋಚನೆ ಮಾಡುವ ರೀತಿ ಅವನು ಕೂಡ ನನ್ನ ಬಗ್ಗೆ ಆಲೋಚನೆ ಮಾಡಿದ್ದಿದ್ರೆ ಚೆನ್ನಾಗಿರ್ತಿತ್ತು. ನಮ್ಮ ಕಾಲ ಬೇರೆ, ಅವ್ರ ಕಾಲ ಬೇರೆ ಕಣೋ. ನಾವು ತಂದೆ ತಾಯಿಯ ಮಾತನ್ನ ಕೇಳ್ತಾ ಇದ್ದೋ, ಬೇರೆ ಮನೆ ಮಾಡ್ಕೊಂಡೋಗೋದು ಬೇಡ ಅಂತಿದ್ದೋ. ವಾರಿಸುದಾರರಿಗೆ ಆಸ್ತಿ ಜೊತೆ ಕರ್ತವ್ಯವನ್ನು ಕೂಡ ಕೊಡ್ತಿದ್ರು. ನಮ್ಮ ಗಂಡ್ಮಕ್ಳು ಮಾತ್ರ ಹೆಂಡತಿಯ ಮಾತು ಕೇಳಿ ಆಸ್ತಿಯನ್ನೇ ದೋಚ್ಕೋತಿದ್ದಾರೆ. ನಮ್ಮನ್ನು ಊರಲ್ಲೇ ಅನಾಥರು ಮಾಡ್ತಾ ಇದ್ದಾರೆ. ನಮ್ಮ ತಂದೆ ತಾಯಿ ತೀರ್ಕೊಂಡ್ಮೇಲೆ ಆಸ್ತಿ ನಮಗೆ ಸೇರುವ ಹಾಗೆ ನಾವು ತೀರ್ಕೊಂಡ್ಮೇಲೆ ಆಸ್ತಿ ಕೂಡ ಅವರಿಗೆ ತಾನೇ. ಆದರೆ ಅವ್ರು ಮಾತ್ರ ಯಾಕೆ ಕಿತ್ಕೋತಾರೋ? ಅದೆಲ್ಲ ಅವರೇ ತಿಳ್ಕೋಬೇಕು. ದೊಡ್ಡ ದೊಡ್ಡದಾಗಿ ಓದ್ಕೋತಾರೆ, ತುಂಬ ಸಂಬಳವನ್ನು ಕೂಡ ತಗೋತಾರೆ. ಆದರೆ ಈ ದೊಡ್ಡವರ ಮನಸ್ಸಲ್ಲಿ ಏನಿದೆ ಅಂತ ಅರ್ಥನೂ ಮಾಡ್ಕೊಳ್ಳೋದಿಲ್ಲ, ನಮಗೆ ಏನು ಬೇಕು ಅಂತನೂ ಅರ್ಥ ಮಾಡ್ಕೊಳ್ಳೋದಿಲ್ಲ. ಏನೋ ಕಣೋ ಈ ಕಲಿಕಾಲ. ಹಾಗೆ ಅಂತ ಅವರಿಬ್ಬರು ಮಾತಾಡ್ತಾ ಇರುವಾಗ ತರಕಾರಿಯನ್ನು ಒಂದು ಕುಕ್ಕೆಯಲ್ಲಿ ತುಂಬಿಸಿಕೊಂಡು ರಾಮಯ್ಯ ಹೆಂಡತಿ ಸೀತಮ್ಮ ಆ ಕಡೆ ಬಂದ್ರು. ಏನಯ್ಯ, ಮನೆಗೆ ಬರ್ತೀರಾ? ಕತ್ತಲಾಗುವ ತನಕ ಇಲ್ಲೇ ಕೂತ್ಕೊಂಡಿರ್ತೀರಾ? ಸೀತಾ, ನಿನಗೆ ಬೇಕಾದ ತರಕಾರಿ ಎಲ್ಲ ತಗೊಂಡಿದ್ಯಾ ತಾನೇ? ನೀನೋಗಿ ಅಡಿಗೆ ಕೆಲಸ ನೋಡು. ನಾನು ನಿನ್ನ ಅಣ್ಣಯ್ಯ ಗೌಡ ಮಲ್ಲಯ್ಯನ ಜೊತೆ ಸ್ವಲ್ಪ ಹೊತ್ತು ಮಾತಾಡಿ ಬರ್ತೀವಿ. ತುಂಬಾ ಮಾತಾಡೋದು ಒಳ್ಳೇದಲ್ಲ ಅಂತ ಮನ್ಸಲ್ಲಿ ಇಟ್ಕೊಳ್ರಿ. ಸರಿ ಸರಿ ಸೀತಾ, ನೀನ್ ಮಾತ್ರ ಹುಷಾರಾಗಿ ಮನೆಗೆ ಹೋಗು. ಮೀನ್ ತಕೊಂಡು ಗಂಗು ಮನೆಗೆ ಬರ್ತಾನೆ, ಚೆನ್ನಾಗಿ ಮೀನ್ ಸಾರ ಮಾಡಿಕೊಡು. ನಾನು ನಿನ್ನಣ್ಣ ಹೊಟ್ಟೆ ತುಂಬಾ ಊಟ ಮಾಡಿ ಕಣ್ ತುಂಬಾ ನಿದ್ರೆ ಮಾಡ್ತೀವಿ. ಯಾವಾಗ ನೋಡಿದ್ರು ಮೀನು ಮೀನು ಮೀನು. ಮೊನ್ನೆ ತಾನೇ ಮೀನ್ ಸಾರು ಮಾಡ್ಕೊಟ್ಟೆ, ಹೊಟ್ಟೆ ತುಂಬಾ ಊಟ ಮಾಡಿದ್ರಿ. ಮೊನ್ನೆನೆ ಆ ಮೀನ್ನ ತೊಳಿಯಕ್ಕಾಗದೆ ಕೈಯೆಲ್ಲ ನೋವಾಗ್ಬಿಡ್ತು. ನನ್ನ ಕಷ್ಟದ ಬಗ್ಗೆ ಸ್ವಲ್ಪ ಕೂಡ ಆಲೋಚನೆ ಮಾಡಲ್ಲ. ಹಾಗೆ ಅಂತ ಹೇಳಿ ಅವಳು ಅಲ್ಲಿಂದ ಮನೆಗೆ ಹೊರಟ್ಲು. ಈ ಕಡೆ ಮಹಾನಗರದಲ್ಲಿರುವ ಒಂದು ಸಣ್ಣ ಬಾಡಿಗೆ ಮನೆಯಲ್ಲಿ ವೈದೇಹಿ ಅಡಿಗೆ ಮಾಡ್ತಾ ಇದ್ರೆ ಸುಧಾಕರ್ ಕೆಲಸ ಮುಗಿಸಿ ಮನೆಗೆ ಬಂದ. ವೈದೇಹಿ, 3 ದಿನಗಳಿಂದ ನಮ್ ತಂದೆ ನನ್ನ ಮಕ್ಕಳನ್ನ ನೋಡ್ಬೇಕು ಅಂತ ಕಾಗದನ ಬರಿತಾನೇ ಇದ್ದಾರೆ. ಒಂದ್ಸಲ ಊರಿಗೋಗಿ ಬರೋಣ ಕಣೆ. ಈ ಮಧ್ಯೆ ನಮ್ ಸಂಬಂಧಿಕರ ಮದುವೆ ಇದೆ, ಅದರಿಂದ ಮದುವೆಗೆ ಕೂಡ ಹೋಗ್ಬೇಕಾಗಿದೆ. ಮನೆಗ್ ಬಂದು ಪತ್ರಿಕೆ ಕೊಟ್ಟು ಹೋದ್ಮೇಲೆ ಹೋಗದೇ ಇದ್ರೆ ಅದು ಚೆನ್ನಾಗಿರುತ್ತಾರೀ. ನಮ್ಮ ಮದುವೆಗೆ ಅವ್ರು ಬಂದು ಕವರ್ ಕೂಡ ಕೊಟ್ಟೋಗಿದ್ದಾರೆ. ಅದಲ್ಲ ವೈದೇಹಿ, ಒಂದ್ಸಲ ನನ್ ಹೇಳದ್ ಕೇಳು. ಒಮ್ಮೆ ಊರಿಗೋಗಿ ಬಂದ್ಬಿಡೋಣ. ಇಲ್ ನೋಡಿ, ನಾಳೆ ಎಲ್ಲ ಹೋಗಕ್ಕಾಗಲ್ಲ. ಇನ್ನೊಮ್ಮೆ ಸಮಯ ಸಿಗುವಾಗ ಹೋಗೋಣ. ನೀವ್ ಹೋಗಿ ನಿಮ್ ಕೆಲ್ಸ ನೋಡಿ. ಮೊದ್ಲೇ ನಿಮ್ ಕೆಲ್ಸಕ್ಕೋಸ್ಕರ ತುಂಬಾ ಜನ ಕಾಯ್ತಾ ಇರ್ತಾರೆ. ಮೊದ್ಲು ನೀವು ಹೊರಡಿ. ಸುಧಾಕರ್ ಮನೆಯಿಂದ ದುಃಖದಿಂದನೇ ಹೊರಟು ಹೋದ. ಹೀಗೆ 1 ವಾರಗಳು ಕಳೆಯಿತು. ಊರ ಆಚೆ ಇರುವ ಸ್ಮಶಾನದಲ್ಲಿ ದೇಯಲ್ಲಿ ಹುರಿತಾ ಇರುವ ಸಿದ್ದಯ್ಯನ ಶವವನ್ನು ನೋಡಿ ರಾಮಯ್ಯ ಸೀತಮ್ಮ ದಂಪತಿಗಳು ಕಣ್ಣೀರನ್ನು ಹಾಕ್ತಾ ಇದ್ರು. ಊರಿನ ಜನರೆಲ್ಲ ಒಬ್ಬೊಬ್ಬರಾಗಿ ಹೊರಟು ಹೋದ್ರು. ರಾಮಯ್ಯ ಸೀತಮ್ಮ ಮಾತ್ರ ಅಲ್ಲೇ ನಿಂತ್ಕೊಂಡಿದ್ರು. ಈ ಕಾಲದ ಮಕ್ಕಳು ಏನ್ ಮಕ್ಳೇ, ನಿಮ್ ತಂದೆ ತೀರ್ಕೊಂಡ್ಬಿಟ್ಟ ಅಂತ ವಿಷಯನ ಹೇಳಿದ್ರೆ, ನೋಡಿ ದೊಡ್ಡಪ್ಪ, ನಮ್ಮಿಂದ ಬರಕ್ಕಾಗಲ್ಲ, ಹಣನ ಫೋನಲ್ಲಿ ಕಳಿಸ್ತೀವಿ, ಏನೇನ್ ಬೇಕೋ ನೀವೇ ತಗೊಂಡು ಮುಗಿಸ್ಬಿಡಿ ಅಂತಾರೆ. ಆದ್ರೆ ಆ ಮಕ್ಕಳೇ ತುಂಬಾ ಮುಖ್ಯ ಅಂತ ಅವ್ರು ಯಾಕೆ ಕಣೆ ಅರ್ಥನೇ ಮಾಡ್ಕೊಳ್ಳೋದಿಲ್ಲ. ಕಾಲ ಚಕ್ರದ ರೀತಿ ಸುತ್ತಾ ಇರುವಾಗ ನಾವು ಯಾರನ್ನ ಏನ್ರಿ ಹೇಳೋದು? ತಂದೆ ಸಾವಿಗೆ ಅಣ್ಣನ ಮಗ ಬಂದಿಲ್ಲ ಅಂತ ನಾವು ಚಿಂತೆ ಮಾಡ್ತಿದ್ರೆ, ತಂದೆ ಸಾವಿಗೆ ನನ್ನಿಂದ ಹೋಗಕ್ಕಾಗಿಲ್ಲ ಅಂತ ಅವ್ರ ಮಗ ಎಷ್ಟು ದುಃಖ ಪಡ್ತಿದ್ದಾನೋ. ಇಂತಹ ಪರಿಸ್ಥಿತಿಯಲ್ಲಿ ಕೂಡ ನಿನ್ನಂತ ತಾಯಿ ಮನಸ್ಸು ಮಕ್ಕಳಿಗೇನೆ ಸಪೋರ್ಟ್ ಮಾಡ್ತಿದ್ದೀರಾ. ತಂದೆಯ ದುಃಖ ಏನು ಅಂತ ಸೀತಾ ಈ ಕಾಲದಲ್ಲೆಲ್ಲ ಯಾವಾಗ್ಲೂ ಮಕ್ಕಳಿಗೆ ಅರ್ಥ ಆಗಲ್ಲ. ನಮ್ಮ ಮಗ ಕೂಡ ಹೀಗೆ ತಾನೆ ಸೀತಾ? ಇಷ್ಟೇ ತನ ಸೀತಾ ಅಂದ್ರೆ ನಾನು ಏನ್ರಿ ಉತ್ತರ ಕೊಡೋದು? ಮಕ್ಕಳನ್ನ ಎತ್ತಿದೀವಿ,
ಅವ್ರ ಹಣೆ ಬರಹನ ನಾವು ಬರ್ದಿಲ್ಲ ಅಲ್ವಾ? ಅವ್ರವ್ರ ಬದುಕು ಅವ್ರವ್ರಿಗೆ. ಕತ್ತಲೆ ಆಗ್ತಾ ಇದೆ, ಬನ್ರಿ ಮನೆಗೆ ಹೋಗೋಣ. ಇಬ್ಬರು ಅಲ್ಲಿಂದ ಹೊರಟು ಮನೆಗೆ ಬಂದ್ರು. ಆ ದಿನ ರಾತ್ರಿ ಸಿದ್ದಯ್ಯ ಇಲ್ಲ ಅಂತ ಕಣ್ಣೀರಾಕೊಂಡು ಊಟ ಮಾಡದೆ ಮಲಗಿದ್ರು. ಪಟ್ನದಲ್ಲಿರುವ ಸುಧಾಕರ್ ಮಾತ್ರ ನಿದ್ರೆ ಮಾಡಲಿಲ್ಲ. ತಂದೆ ತಾಯಿಯ ಫೋಟೋವನ್ನು ನೋಡಿ, ನಮ್ಮನ್ನು ಕ್ಷಮಿಸಿಯಪ್ಪ, ನನ್ನ ನೋಡ್ಬೇಕು ಅಂತ ಎಷ್ಟೋ ಸಲ ನೀವು ಕಾಗದ ಬರೆದ್ರಿ. ನಾನು ಇವತ್ ಬರ್ತೀನಿ ನಾಳೆ ಬರ್ತೀನಿ ಅಂತ ನಿಮಗೆ ಉತ್ತರ ಬರೀತಿದ್ದೆ. ಆದ್ರೆ ನನ್ನಿಂದ ಬರಕ್ಕಾಗಿಲ್ಲ. ಇಲ್ಲಿಯ ಪರಿಸ್ಥಿತಿ ಕೂಡ ಸ್ವಲ್ಪ ಕೂಡ ಚೆನ್ನಾಗಿಲ್ಲಪ್ಪ. ಈ ಮಗನ ಮನಸ್ಸನ್ನು ನೀವು ಅರ್ಥ ಮಾಡ್ಕೋತೀರಾ ಅಂತ ನಾನ್ ನಂಬ್ತೀನಿ ಹಾಗೆ ಅಂತ ಬೇಡಿಕೊಂಡ. ಹೀಗೆ ಬೆಳಗಾಯಿತು. ಮನೆಯ ಮುಂದೆ ಇರುವ ಮಂಚದ ಮೇಲೆ ರಾಮಯ್ಯ ಗೊಂದಲದಿಂದ ಕೂತಿದ್ರು. ಅವರ ಬಳಿ ಸೀತಮ್ಮ ಬಂದ್ರು. ಇನ್ನು ಅಣ್ಣನ್ ಬಗ್ಗೆನೇ ಆಲೋಚನೆ ಮಾಡ್ತಿದ್ದೀರಾ? ಇಲ್ಲ ಸೀತಾ, ನಮ್ಮ ಮಗನ್ ಬಗ್ಗೆನೇ ಆಲೋಚನೆ ಮಾಡ್ತಿದ್ದೀನಿ. ಎಲ್ಲರೂ ಒಮ್ಮೆ ಮನೆಗ್ ಬಂದೋಗಿ ನಿಮ್ಮೆಲ್ಲರನ್ನ ನೋಡ್ಬೇಕು ಅನ್ಸುತ್ತೆ ಅಂತ ವಾರಕ್ಕೆ 2 ಕಾಗದನ ಬರಿತಾ ಇದ್ದೀನಿ ಸೀತಾ. ಆದ್ರೂ ಕೂಡ ಇವಾಗ ಬರ್ತೀನಿ ಆಮೇಲೆ ಬರ್ತೀನಿ ಅಂತ ಹೇಳ್ತಾರೆ ಹೊರತು ಬರೋದಿಲ್ಲ ರೀ. ಮಾಡೋದು ಕೂಲಿ ಕೆಲ್ಸ ಮಾಡಿದ್ರೆ ಹಣ, ಇಲ್ಲ ಅಂದ್ರೆ ಇಲ್ಲ. ಮಕ್ಕಳನ್ನ ಓದಿಸ್ಬೇಕು, ಮನೆ ಬಾಡಿಗೆ ಕಟ್ಬೇಕು. ಅವರ ಪರಿಸ್ಥಿತಿ ಹೇಗಿದೆ ಅಂತ ನಮ್ಗೇನ್ ಗೊತ್ತಾಗಲ್ಲ ಅಲ್ವಾ? 10 ದಿನಗಳಿಂದ ಮಗನ ಕಡೆಯಿಂದ ಒಂದು ಉತ್ತರ ಕೂಡ ಬರ್ಲಿಲ್ಲ. ನನ್ಗೆ ಯಾಕೋ ತುಂಬಾ ಬೇಜಾರಾಗ್ತಿದೆ ಸೀತಾ. ಹಾಗಾದ್ರೆ ನಾವು ನಾಳೆ ಮಗನ ಬಳಿ ಹೋಗೋಣ. ಮಗ ಬರೆದು ಕೊಟ್ಟ ಚೀಟಿನ ಎಲ್ಲ ಹಾಕಿದೀಯಾ ಅಂತ ಹುಡುಕು ಸೀತಾ, ನಾಳೆ ಹೋಗಿ ಬರೋಣ. ಮಗ ಹೇಳಿದ್ದು ನಂಗೆ ತುಂಬಾ ಚೆನ್ನಾಗಿ ಯೋಚನೆ ಇದೆ. ನಾವು ಬಸ್ಸಿಂದ ಇಳಿದು ಆಟೋದವನ್ ಜೊತೆ ಸಿಮೆಂಟ್ ಪೈಪ್ ಕಂಪನಿ ಅಂತ ಹೇಳಿದ್ರೆ ಅಲ್ಲೇ ಕರ್ಕೊಂಡೋಗ್ತಾನಂತೆ. ಇಷ್ಟು ಸಾಕಲ್ವಾ ನಮ್ಮ ಮಗನ ಹತ್ರ ಹೋಗ್ಲಿಕ್ಕೆ? ಸೀತಾ, ನಾಳೆನೆ ಹೊರಡೋಣ ಸೀತಾ. ಸರಿ ರೀ, ನಾನು ಹೊಲದತ್ರ ಹೋಗಿ ಹಸುಗಳಿಗೆ ಹುಲ್ಲಾಕಿ ಬರ್ತೀನಿ. ಸರಿ ಸೀತಾ. ಸೀತಮ್ಮ ಹೊಲಕ್ಕೆ ಅಂತ ಹೊರಟ್ರು. ರಾಮಯ್ಯ ಮಗನ ಬಗ್ಗೆ ಆಲೋಚನೆ ಮಾಡ್ಕೊಂಡು ಮಂಚದ ಮೇಲೆ ಮಲಗಿದ್ರು. ಸ್ವಲ್ಪ ದೂರ ಹೋದ ಸೀತಾ ನಿಂತೋಗಿ, ಅಯ್ಯೋ ಹಾಳಾದ ನನ್ ಮರುವು, ಹೊಲಕ್ಕೆ ಹೋಗುವಾಗ ಹಸುಗಳಿಗೆ ಹಗ್ಗ ತಗೊಂಡೋಗ್ಬೇಕು ಅಂತ ಆಲೋಚನೆ ಮಾಡಿದೆ, ಅದ್ನ ಮರ್ತೆ ಹೋಗ್ಬಿಟ್ಟೆ ಹಾಗೆ ಅಂತ ಹೇಳಿ ಮನೆಗೆ ಹೊರಟು ಬಂದ್ಲು. ಅಲ್ಲೇ ಹೊರಗಡೆ ರಾಮಯ್ಯ ಮಲಗಿದ್ರು. ಏನ್ರಿ, ಸ್ವಲ್ಪ ಹೊತ್ತಲ್ಲಿ ಬಿಸಿಲು ಬಂದ್ಬಿಡುತ್ತೆ, ಇಲ್ಲಿ ಮಲ್ಕೋಬೇಡಿ, ಎದ್ದೇಳಿ. ರಾಮಯ್ಯ ಎದ್ದೇಳಲಿಲ್ಲ. ಸೀತಮ್ಮ ಮತ್ತೆ ಕರೆದ್ರು. ಸೀತಯ್ಯ ಅಲುಗಾಡಲಿಲ್ಲ. ಗಂಡ ತೀರ್ಕೊಂಡ್ಬಿಟ್ರು ಅಂತ ಸೀತಮ್ಮನಿಗೆ ಅರ್ಥವಾಯಿತು. ಏನಯ್ಯ ಹೀಗೆ ಜೋರಾಗಿ ಕಿರ್ಚಿದ್ರು. ಅಕ್ಕಪಕ್ಕದ ಜನರೆಲ್ಲ ಓಡಿ ಬಂದ್ರು. ರಾಮಯ್ಯ ತೀರ್ಕೊಂಡ್ರು ಅಂತ ಎಲ್ಲರೂ ಕಣ್ಣೀರಾಕಿದ್ರು. ಸೀತಮ್ಮ ಅಳ್ತಾ ಇದ್ರು. ಪಟ್ನದಲ್ಲಿರುವ ತನ್ನ ಮಗನಾದ ಸುಧಾಕರ್ನ್ ಬಳಿ ಹೋಗಿ ತಂದೆ ತೀರ್ಕೊಂಡ್ಬಿಟ್ರು ಎನ್ನುವ ವಿಚಾರವನ್ನು ಅವರ ಮಗನಿಗೆ ಹೇಳಿ ಅವನ್ನ ಕರ್ಕೊಂಡ್ಬರ್ಲಿಕ್ಕೆ ಯಾರು ಮುಂದೆ ಹೋಗ್ಲಿಲ್ಲ. ಪಟ್ನಕ್ಕೆ ಹೋದ್ರೆ ತಿರುಗಿ ಬರದಿಲ್ವೋ ಏನೋ ಅಂತ ಯಾರು ಮುಂದೆ ಬರಲಿಲ್ಲ. ಆವಾಗ ಸೀತಮ್ಮ ಆ ಊರಿನ ದೊಡ್ಡ ಮನುಷ್ಯನ ಬಳಿ ಬಂದು, ನನ್ನ ಗಂಡನ ಶವವನ್ನು ಕಾಗೆ ನಾಯಿ ಎಳ್ದಾಡದಂಗೆ ನೋಡ್ಕೋತೀರಾ ಅಂತ ನಂಗೆ ಮಾತು ಕೊಟ್ರೆ ನಾನ್ ಪಟ್ನಕ್ಕೆ ಹೋಗಿ ನನ್ ಮಗನ್ ಕರ್ಕೊಂಡ್ಬರ್ತೀನಿ ಹಾಗೆ ಅಂತ ಬೇಡಿಕೊಂಡ್ರು ಅವರು. ಅಯ್ಯೋ ಅಮ್ಮ, ರಾಮಯ್ಯ ಗೌಡ್ರು ಅಂದ್ರೆ ನಮಗೆ ತುಂಬಾನೇ ಆತ್ಮಗೌರವ. ನೀವು ಹೋಗಿ ಸುಧಾಕರ್ನ ಕರ್ಕೊಂಬನ್ನಿ, ರಾಮಯ್ಯನ ಶವದತ್ರ ನಾನಿರ್ತೀನಿ. ಶವ ಎನ್ನುವ ದೊಡ್ಡ ಮಾತನ್ನು ಕೇಳಿ ಅವರಿಗೆ ದುಃಖ ತಡೆಯಲಿಲ್ಲ. ಆದ್ರೆ ಏನ್ ಮಾಡಲು ಸಾಧ್ಯ? ಗಂಡನ ಶವವನ್ನು ಊರಿನ ಜನರ ಕೈಯಲ್ಲಿ ಒಪ್ಪಿಸಿ ತನ್ನ ಮಗನನ್ನು ಕರ್ಕೊಂಡ್ಬರಲು ಪಟ್ಟಣಕ್ಕೆ ಹೋದ್ರು. 3 ಗಂಟೆಗಳ ಕಾಲ ಪ್ರಯಾಣದ ನಂತರ ಮಗನಾದ ಸುಧಾಕರ್ನನ್ನು ನೋಡಿದ್ರು. ಸುಧಾಕರು, ನಿಮ್ಮಪ್ಪ. ಅಮ್ಮ, ಅಪ್ಪನಿಗೆ ಏನಮ್ಮಾಯ್ತು? ನಿಮ್ಮಪ್ಪ ತೀರ್ಕೊಬಿಟ್ರು ಕಣು. ಊರಿನವ್ರ ಜೊತೆ ಶವನ ಬಿಟ್ಬಿಟ್ಟು ನಿನ್ನ ಕರ್ಕೊಂಡೋಗ್ಲಿಕ್ಕೆ ನಾನು ಇಷ್ಟು ದೂರ ಬಂದೆ. ನನ್ನ ಈ ದುರ್ಭಾಗ್ಯ ಯಾವ ತಾಯಿಗೂ ಬರಬಾರ್ದು ಕಣು, ಯಾವ ತಾಯಿಗೂ ಬರಬಾರ್ದು. ಅಯ್ಯೋ ಅಪ್ಪ, ಬೇಗ ಬಾರು, ನಾವು ಆಲಸ್ಯ ಮಾಡಬಾರ್ದು, ಊರಿಗೆ ಹೊರಡ್ಬೇಕು ಹಾಗೆ ಅಂತ ಹೇಳಿ ಅವರನ್ನು ಕರೆದುಕೊಂಡು ಊರಿಗೆ ಹೊರಟರು ಸೀತಮ್ಮ. ಊರಿನ ದೊಡ್ಡ ಮನುಷ್ಯನ ಜೊತೆ ಊರಿನ ಜನರೆಲ್ಲರೂ ಸೇರಿ ರಾಮಯ್ಯನ ಶವದ ಬಳಿ ನಿಂತು ಮಾತಾಡ್ತಾ ಇದ್ರು. ಸ್ವಲ್ಪ ಸಮಯದ ನಂತರ ಸುಧಾಕರ್, ವೈದೇಹಿ, ಸೀತಮ್ಮ ಅಲ್ಲಿಗೆ ಬಂದ್ರು. ತೀರಿ ಹೋದ ರಾಮಯ್ಯನ ಶವದ ಮುಂದೆ ನಿಂತ್ಕೊಂಡು 3 ಜನ ಅಳ್ತಾ ಇದ್ರು. ರಾಮಯ್ಯನ ಜೀವನ ಮನಸ್ಸಿಗೆ ದುಃಖ ತರುವಂತಹ ಕತೆ. ನಮ್ಮ ಹತ್ರ ಇರುವವರನ್ನು ನಾವೇ ನೋಡ್ಕೊಳ್ಳದಿದ್ರೆ ಒಂದಾನೊಂದು ದಿನ ನಮ್ಮ ನೆನಪಾಗಿ ಮಾತ್ರ ಅವರು ಉಳ್ಕೋತಾರೆ. ಅದರಿಂದ ಸಮಯ ಇರುವಾಗಲೇ ಪ್ರೀತಿ ಮಾಡಿ ಅವ್ರನ್ನ ನೋಡ್ಕೊಳ್ಳಿ. ಇಲ್ಲದಿದ್ರೆ ಯಾವಾಗ್ಲೂ ಸಮಯ ಮಾತ್ರ ಉಳಿಯುತ್ತೆ, ಮನುಷ್ಯರಲ್ಲ. ಊರಿಗೆ ದೊಡ್ಡ ಮನುಷ್ಯನು ಹೇಳಿದ್ದು ವಾಸ್ತವ ಅಂತ ಅರ್ಥ ಆಯ್ತು. ಕತ್ತಲಾಗ್ತಾ ಇರುವಾಗ ರಾಮಯ್ಯನ ಶವ ಸ್ಮಶಾನದಲ್ಲಿ ಉರಿತಾ ಇತ್ತು. ಇದುವೇ ಈ ದಿನದ ಕತೆ. ಮತ್ತೊಂದು ಒಳ್ಳೆ ಕಥೆಯೊಂದಿಗೆ ಪುನಃ ನೋಡೋಣ. ನಮಸ್ತೆ.
ಒಂದು ಚಿಕ್ಕ ಗ್ರಾಮದಲ್ಲಿ ಕೂಲಿ ಕೆಲಸವನ್ನು ಮಾಡಿಕೊಂಡು ಜೀವನ ಮಾಡ್ತಾ ಇರುವ ಸುಧಾಕರ್ ಮತ್ತು ವೈದೇಹಿ ಇದ್ರು. ಅವರು ತುಂಬಾ ಬಡವರು. ಹಗಲಿಡೀ ಕಷ್ಟಪಟ್ಟು ಕೆಲಸ ಮಾಡಿದ್ರು ಕೂಡ ಅವರ ಹೊಟ್ಟೆ ತುಂಬಿಸೋದು ತುಂಬಾ ಕಷ್ಟ. ಅಷ್ಟೊಂದು ಬಡತನದಲ್ಲಿದ್ರು. ಅವರ ಮನೆ ಕೂಡ ಅವರ ಪರಿಸ್ಥಿತಿ ಹಾಗೇನೆ ತುಂಬಾ ಚಿಕ್ಕದು. ಆದ್ರೂ ಕೂಡ ಆ ಮನೆಯಲ್ಲಿ ಅವರು ಸಂತೋಷವಾಗಿ ಜೀವನ ಮಾಡ್ತಾ ಇದ್ರು. ಒಂದು ದಿನ ಸುಧಾಕರ್ ಕೆಲಸವನ್ನೆಲ್ಲ ಮುಗಿಸಿಕೊಂಡು ಸಂಜೆ ಮನೆಗೆ ಬಂದ. ಅವರಿಬ್ಬರು ನೆಲದ ಮೇಲೆ ಚಾಪೆಯನ್ನು ಹಾಸಿಕೊಂಡು ಊಟವನ್ನು ಮಾಡ್ತಾ ಇದ್ರು. ಏನ್ರಿ, ಇವತ್ತು ಕೆಲಸ ತುಂಬಾ ಕಷ್ಟ ಆಗಿತ್ತಾ? ಹೌದು ವೈದೇಹಿ, ಯಾವಾಗ್ಲೂ ಮಾಡುವ ಕೆಲಸಕ್ಕಿಂತ ಕೂಡ ಇವತ್ತು ಕೆಲಸ ತುಂಬಾನೇ ಕಷ್ಟ ಆಗಿತ್ತು. ಹೌದರಿ, ನಾನು ಕೂಡ ಬಂದಿದ್ರೆ ಕೆಲಸ ಬೇಗ ಆಗ್ತಾ ಇತ್ತು. ನಿನಗೆ ಆರೋಗ್ಯ ಸರಿ ಇಲ್ಲದ ಕಾರಣ ನೀನು ಮನೇಲಿದ್ಯ ವೈದೇಹಿ. ನಿನ್ನ ಆರೋಗ್ಯ ಚೆನ್ನಾಗಿದ್ರೆ ನೀನು ಮನೇಲಿ ಕೂತ್ಕೋತೀಯ ಏನೋ? ಸರಿ ರೀ, ನಮ್ಮ ಮಾತುಕತೆ ಆಮೇಲೆ ಮಾತಾಡೋಣ, ಮೊದಲು ಊಟ ಮಾಡಿ ಹಾಗೆ ಅಂತ ಹೇಳಿದ್ಲು ವೈದೇಹಿ. ಅವರಿಬ್ಬರು ಮೊದಲ ತುತ್ತನ್ನು ಬಾಯಿಗೆ ಹಿಡುವುದಕ್ಕೆ ಮುಂಚಿತವಾಗಿಯೇ ವಯಸ್ಸಾದ ರಾಮಯ್ಯ ದುಃಖದಲ್ಲಿ ಬಂದ್ರು. ಅಮ್ಮ, ತುಂಬಾ ಹಸಿವಾಗ್ತಾ ಇದೆ, ಸ್ವಲ್ಪ ಊಟ ಕೊಡ್ತೀರಾ? ಹಾಗೆ ಅಂತ ಅವನು ಕೇಳುವಾಗ ಅವನು ತುಂಬಾ ದಿನದಿಂದ ಊಟ ಮಾಡದೇ ಇರುವ ಹಾಗೆ ಸುಧಾಕರನ ಕಣ್ಣಿಗೆ ಕಂಡಿತ್ತು. ರಾಮಯ್ಯನವ್ರೆ, ಮನೆಯೊಳಗೆ ಬನ್ನಿ. ಹೀಗೆ ನಿಧಾನವಾಗಿ ಅವನು ಅವರನ್ನು ಮನೆಯೊಳಗೆ ಕರ್ಕೊಂಡೋದ. ನೀವ್ ಯಾರು ತಾತಯ್ಯ? ನನ್ನ ಹೆಸರು ರಾಮಯ್ಯ. ನನ್ನ ಮಕ್ಕಳು ಯಾರು ಕೂಡ ನನ್ನನ್ನು ನೋಡೋದಿಲ್ಲ ಅಮ್ಮ. ಮನೆಯಿಂದ ನನ್ನ ಹೊರಗಡೆ ಕಳಿಸ್ಬಿಟ್ರು. ತುಂಬಾ ದಿನಗಳಿಂದ ನಾನು ಊಟ ಮಾಡ್ಲಿಲ್ಲ, ತುಂಬಾನೇ ಹಸಿವಾಗ್ತಾ ಇದೆ ಹಾಗೆ ಅಂತ ದುಃಖದಿಂದ ಹೇಳಿದ. ಆ ಮಾತನ್ನು ಕೇಳಿದ ತಕ್ಷಣ ವೈದೇಹಿ ಕಣ್ಣಲ್ಲಿ ನೀರು ಬಂತು. ತಾತಯ್ಯ, ನೀವು ಮೊದಲು ಊಟ ಮಾಡಿ ಹಾಗೆ ಅಂತ ಹೇಳಿದ್ಲು. ರಾಮಯ್ಯ ಊಟ ಮಾಡಲಾರಂಭಿಸಿದ. ಅವನ ಕೈ ನಡುಗ್ತಾ ಇತ್ತು. ನಿಧಾನವಾಗಿ ಊಟ ಮಾಡಿ ತಾತಯ್ಯ, ಬೇಕಂದ್ರೆ ಕೊಡ್ತೀನಿ ಹಾಗೆ ಅಂತ ಹೇಳಿದ್ಲು. ವೈದೇಹಿ ಮೃದುವಾಗಿ ಹೇಳಿದ್ಲು. ಸ್ವಲ್ಪ ಸಮಯದಲ್ಲೇ ರಾಮಯ್ಯ ಊಟ ಮಾಡಿದ. ಅವನ ಮುಖದಲ್ಲಿ ತೃಪ್ತಿ ಕಂಡಿತ್ತು. ನೀವಿಬ್ರು ತುಂಬಾನೇ ಒಳ್ಳೆಯವರು. ನಿಮ್ಮ ಮುಖದಲ್ಲಿ ಒಳ್ಳೆ ಗುಣ ಕಾಣ್ತಾ ಇದೆ ನನಗೆ. ಆ ದೇವ್ರು ನಿಮ್ನ ತುಂಬಾ ಚೆನ್ನಾಗಿ ಇಟ್ಟಿರ್ಲಿ. ನಾವು ಮಾಡಿದ್ದು ಸಣ್ಣ ಕೆಲಸ ತಾತಯ್ಯ. ಹಸಿವಲ್ಲಿ ಇರೋರಿಗೆ ಊಟ ಕೊಡುವುದು ನಮ್ಮ ಕರ್ತವ್ಯ. ಆ ದೇವ್ರು ಯಾವಾಗ್ಲೂ ನಿಮ್ನ ಕಾಪಾಡ್ಬೇಕಪ್ಪ. ಹೀಗೆ ಆಶೀರ್ವಾದವನ್ನು ಕೊಟ್ಟು ಹೊರಟೋದ ರಾಮಯ್ಯ. ಆ ದಿನ ರಾತ್ರಿ ಸುಧಾಕರ್ ವೈದೇಹಿ ಅವರಿಬ್ಬರು ತಿಂದಿದ್ದು ಕಡಿಮೆಯಾದ್ರೂ ಅವರು ಮನಸ್ಸು ಪೂರ್ತಿಯಾಗಿ ತೃಪ್ತಿಯಾಗಿದ್ರು. ಆದ್ರೆ ಅವ್ರಿಗೆ ಗೊತ್ತಿಲ್ಲ, ಆ ದಿನ ಅವರು ಮಾಡಿದ ಒಂದು ಸಣ್ಣ ಕೆಲಸ ಅವರ ಜೀವನವನ್ನೇ ಬದಲಾಯಿಸುತ್ತೆ ಅಂತ. ಮರುದಿನ ಬೆಳಿಗ್ಗೆ ಸೂರ್ಯ ನಿಧಾನವಾಗಿ ಉದಯವಾಗ್ತಾ ಇದ್ದ. ಸುಧಾಕರ್ ಮನೆ ಅಂಗಳದಲ್ಲಿ ಕೂತ್ಕೊಂಡು ಒಂದು ಕಡೆ ಕೂಡಿಟ್ಟ ಹಣವನ್ನು ಲೆಕ್ಕಾಚಾರ ಮಾಡ್ತಾ ಇದ್ದ. ಇದು ತುಂಬಾ ಕಡಿಮೆ ಹಣ, ಆದ್ರೆ ಈ ಹಣದಲ್ಲೇ ಮನೆಗೆ ಬೇಕಾದ ಹುಳಿ, ಉಪ್ಪು, ಖಾರವನ್ನು ತಗೋಬೇಕು. ಎಷ್ಟು ಹಣ ಇದೆ ರೀ? ಜಾಸ್ತಿ ಏನೂ ಇಲ್ಲ ವೈದೇಹಿ, ಇವತ್ತಿಗೆ ಸರಿಯಾಗುತ್ತೆ. ನಾನು ಬಜಾರಿಗೆ ಹೋಗಿ ಬೇಕಾದ ವಸ್ತುಗಳನ್ನ ತರ್ತೀನಿ. ಹಾಗೆ ಸುಧಾಕರ್ ಹೇಳಿದಾಗ ವೈದೇಹಿ ಒಪ್ಪಿಕೊಂಡ್ಲು. ಸರಿ ಅಂತ ಹೇಳಿ ಸುಧಾಕರ್ ಪಕ್ಕದ ಬೀದಿಯಲ್ಲಿರುವ ಅಂಗಡಿಗೆ ಹೊರಡ್ತಾ ಇರುವಾಗ ಅವನ ಎದುರಲ್ಲಿ ರಾಮಲಮ್ಮ ತುಂಬಾ ಗೊಂದಲದಿಂದ ಬಂದು ನಿಂತ್ಲು. ಅವಳ ಮುಖದಲ್ಲಿ ಏನೋ ಒಂದು ಕಷ್ಟ ಸ್ಪಷ್ಟವಾಗಿ ಕಾಣಿಸ್ತಿತ್ತು. ಏನಾಯ್ತು ರಾಮಲಮ್ಮ, ನಿನ್ನ ಮುಖ ಯಾಕೋ ಚಿಂತೆಯಲ್ಲಿದೆ? ಹಾಗೆಂತ ಹೇಳಿದಾಗ ರಾಮಲಮ್ಮ ಕಣ್ಣೀರಾಕಿದ್ಲು. ಸುಧಾಕರು, ನನ್ ಗಂಡನಿಗೆ ನಿನ್ನೆ ರಾತ್ರಿಯಿಂದ ತುಂಬಾನೇ ಜ್ವರ ಹೊಡಿತಾ ಇದೆ. ಹಾಸ್ಪಿಟ್ಲಿಗೆ ಕರ್ಕೊಂಡೋಗೋಣ ಅಂದ್ರೆ ಕೈಯಲ್ಲಿ ಹಣವೇ ಇಲ್ಲ. ಮನೆಯಲ್ಲಿ ಏನಾದ್ರೂ ಹಣ ಇರುತ್ತೆ ಅಂತ ಹುಡುಕಾಡಿದ್ರೆ ₹1 ಇಲ್ಲ. ಸುಧಾಕರನಿಗೆ ರಾಮಲಮ್ಮನ ನೋಡಿದ ತಕ್ಷಣ ತುಂಬಾನೇ ದುಃಖ ಆಯಿತು. ಅವನು ಸ್ವಲ್ಪ ಹೊತ್ತು ದೀರ್ಘವಾಗಿ ಆಲೋಚನೆ ಮಾಡಿ, ಇದು ತಗೋ ರಾಮಲಮ್ಮ, ಈ ಹಣವನ್ನು ತೆಗೆದುಕೊಂಡು ನಿನ್ನ ಗಂಡನನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡೋಗು. ಆ ಮಾತು ಕೇಳಿ ರಾಮಲಮ್ಮನ ಮುಖದಲ್ಲಿ ತುಂಬಾನೇ ಸಂತೋಷ. ಸುಧಾಕರು, ನೀನು ತುಂಬಾ ಒಳ್ಳೆಯವನು. ಆ ದೇವ್ರು ನಿನಗೆ ತುಂಬಾ ಒಳ್ಳೇದೇ ಮಾಡ್ಬೇಕು ಹಾಗೆಂತ ಮನಸ್ಫೂರ್ತಿಯಾಗಿ ಹೇಳಿದ್ಲು. ಸುಧಾಕರ್ ನಿಧಾನವಾಗಿ ಮನೆಗೆ ಹಿಂತಿರುಗಿ ಬಂದ. ವಸ್ತುಗಳನ್ನ ತಗೊಂಬಂದಿಲ್ವಾ? ವೈದೇಹಿ, ಅದು ಏನ್ ನಡೀತು ಅಂದ್ರೆ ಹಾಗೆ ಅಂತ ನಿಧಾನವಾಗಿ ವಿಷಯವನ್ನೆಲ್ಲ ಹೇಳಿದ. ವೈದೇಹಿ ಸ್ವಲ್ಪ ಸಮಯ ಮೌನವಾಗಿದ್ರು. ಆನಂತರ ಮೃದುವಾಗಿ ನಗ್ತಾ ಇದ್ಲು. ನೀವು ಮಾಡಿದ್ದು ತುಂಬಾ ಒಳ್ಳೆ ಕೆಲ್ಸ ರೀ. ನಾವು ಒಂದಿನ ಹಸಿವಲ್ಲಿದ್ರೂ ಕೂಡ ಪರವಾಗಿಲ್ಲ, ಆದ್ರೂ ಇನ್ನೊಬ್ಬರಿಗೆ ಸಹಾಯ ಮಾಡಿ ನಮ್ಗೆ ಪುಣ್ಯ ಬರುತ್ತೆ ಹೀಗೆ ಮೆಚ್ಚಿಕೊಂಡ್ಲು. ಆ ದಿನ ಮನೆಯಲ್ಲಿರುವ ಸ್ವಲ್ಪ ವಸ್ತುಗಳಿಂದನೇ ಅಡುಗೆಯನ್ನು ಮಾಡಿದ್ಲವಳು. ಆದರೆ ಅವರ ಮನಸ್ಸು ಸಂತೋಷದಿಂದ ತುಂಬಿತ್ತು. ಆ ದಿನ ರಾತ್ರಿ ಗಂಡ ಹೆಂಡತಿ ಇಬ್ಬರು ಊಟ ಮಾಡಿ ಹೊರಗಡೆ ಕೂತಿದ್ದಾಗ ತುಂಬಾ ಗಾಳಿಯೊಂದಿಗೆ ಮಳೆ ಜೋರಾಗಿ ಬಂತು. ಗುಡುಗು ಮಿಂಚು ಇನ್ನಷ್ಟು ಜಾಸ್ತಿಯಾಗಿ ಸ್ವಲ್ಪ ಸಮಯದಲ್ಲೇ ಮಳೆ ಜಾಸ್ತಿ ಆಯಿತು. ಸುಧಾಕರ್ ವೈದೇಹಿ ಇಬ್ರು ಮನೆಯಲ್ಲಿ ಒಂದು ಕಡೆ ಕೂತ್ಕೊಂಡು ಮಾತಾಡ್ತಾ ಇದ್ರು. ಜೋರಾಗಿ ಗಾಳಿ ಬೀಸ್ತಾ ಇದ್ದಾಗ ಆ ಗಾಳಿಗೆ ಮನೆಯ ಅಂಚು, ಕೆಲವು ವಸ್ತುಗಳು ಎಲ್ಲವೂ ಕೆಳಗೆ ಬಿದ್ದವು.
ಮೇಲೆಯಿಂದ ಬಿದ್ದಂತಹ ವಸ್ತುಗಳೊಂದಿಗೆ ಒಂದು ಮಣ್ಣಿನ ಮಡಿಕೆ ಕೂಡ ಕೆಳಗೆ ಬಿತ್ತು. ಆದ್ರೆ ಅದು ಕೆಳಗೆ ಬಿದ್ದ ರಭಸಕ್ಕೆ ಆ ಮಡಿಕೆ ಒಡೆದೋಗಲಿಲ್ಲ. ಅದನ್ನು ನೋಡಿ ವೈದೇಹಿ, ರೀ ಅದೇನು ಅಂತ ಹೋಗಿ ನೋಡಿ. ಸುಧಾಕರ್ ನಿಧಾನವಾಗಿ ಆ ಮಡಿಕೆ ಬಳಿ ಹೋದ. ಆ ಮಡಿಕೆ ತುಂಬಾ ಹಳೆಯದು, ತುಂಬಾ ಗಟ್ಟಿಯಾಗಿತ್ತು. ಅದರಿಂದನೇ ಮೇಲೆಯಿಂದ ಬಿದ್ದರೂ ಕೂಡ ಒಡೆದೋಗಲಿಲ್ಲ. ಅದರ ಮೇಲೆ ತುಂಬಾನೇ ಧೂಳುಗಳಿಂದ ತುಂಬಿದ್ರಿಂದ ವೈದೇಹಿ ಅದರ ಹತ್ರ ಹೋಗಿ, ಸ್ವಲ್ಪ ನೋಡಿ ಮಾವ. ವೈದೇಹಿ, ನನ್ಗೆ ಯಾಕೋ ಇದು ಒಳ್ಳೇದಲ್ಲ ಅನ್ಸುತ್ತೆ. ಹಳೆ ಕಾಲದ ಮಡಿಕೆ ಮೇಲೆಯಿಂದ ಬಿದ್ದರೂ ಕೂಡ ಹೊಡೆದೋಗಲಿಲ್ಲ ಅಂದ್ರೆ ಅದು ಎಷ್ಟೊಂದು ಗಟ್ಟಿಯಾಗಿದೆ ಅಂತ ಅರ್ಥ ಮಾಡ್ಕೋ. ನನಗೆ ಗೊತ್ತಿರುವ ಪ್ರಕಾರ ಏನೋ ಒಂದು ಶಕ್ತಿಯನ್ನು ಇದರ ಒಳಗೆ ಇಟ್ಟಿದ್ದಾರೆ. ಹಾಗೆಲ್ಲ ಏನು ಇರಲ್ಲ ಮಾವ, ಹೋಗಿ ನೋಡಿ. ಏನೂ ಇರಲ್ಲ ಅಂತ ಹೇಗೆ ಹೇಳ್ತೀಯ ವೈದೇಹಿ? ಅಯ್ಯೋ ಮಾವ, ಇದು ನಮ್ಮ ಮನೆ ಮೇಲಿಂದ ಬಿದ್ದಿದೆ. ತುಂಬಾ ಹಳೆ ಮಡಿಕೆ ಬೇರೆ, ಏನಿರುತ್ತೆ? ಏನೂ ಇರಲ್ಲ ಅಂತ ನೀನು ಹೇಗೆ ಹೇಳ್ತೀಯಾ? ಇದು ನಮ್ಮ ತಾತನ ಕಾಲದ ಮನೆ. ನಮ್ಮ ತಂದೆಯರಿರುವಾಗ ಏನೂ ಆಗಲಿಲ್ಲ. ಇವಾಗ ಬಿದ್ದಿದೆ ಅಂದರೆ ಏನಾದರೂ ಇರ್ಬೋದು. ಎಲ್ಲನೂ ಒಳ್ಳೇದಿಕ್ಕೆ ರೀ, ಒಮ್ಮೆ ನೋಡಿ. ಹಾಗೆ ಅಂತ ವೈದೇಹಿ ಹೇಳಿದಾಗ ಸುಧಾಕರ್ ನಿಧಾನವಾಗಿ ಮಡಿಕೆಯನ್ನು ತೆರೆದು ನೋಡಿದ. ಅದರಲ್ಲಿ ಹಳೆಯ ಚಿನ್ನದ ನಾಣ್ಯಗಳಿರ್ಬೋದು ಅಂದ್ಕೊಂಡ್ರು. ಆದರೆ ಹಳೆಯ ಹಿತ್ತಾಳೆಯ ನಾಣ್ಯಗಳು ಮಾತ್ರ ಇತ್ತು. ಅದರಲ್ಲಿ ಒಂದು ಕಾಗದ ಕೂಡ ಇತ್ತು. ಸುಧಾಕರ್ ನಿಧಾನವಾಗಿ ಅದನ್ನು ತೆರೆದು ನೋಡಿದ. ಈ ನಾಣ್ಯಗಳನ್ನು ಭೂಮಿಯಲ್ಲಿ ಬಿತ್ತನೆ ಮಾಡಿ ನಿಜಾಯಿತಿಯಾಗಿ ಜೀವನ ಮಾಡೋರಿಗೆ ಇದು ಬೆಳೆಯಾಗಿ ಬೆಳೆಯುತ್ತೆ. ಹಾಗೆ ಅಂತ ಓದಿದ್ರು. ಇಬ್ಬರು ತುಂಬಾನೇ ಆಶ್ಚರ್ಯಪಟ್ರು. ಒಬ್ಬರಿಗೊಬ್ಬರು ಮುಖವನ್ನು ನೋಡಿಕೊಂಡ್ರು. ವೈದೇಹಿ ಸಂದೇಹಪಟ್ಟು, ಏನ್ರಿ ಇದು ನಿಜಾನಾ? ಹಿತ್ತಾಳೆಯ ನಾಣ್ಯಗಳನ್ನು ಬಿತ್ತನೆ ಮಾಡಿದ್ರೆ ಧಾನ್ಯ ಬೆಳೆಯುತ್ತಾ? ವೈದೇಹಿ, ನನ್ನಿಂದ ಹೇಗೆ ಹೇಳಲು ಸಾಧ್ಯ? ನಾವು ಬಿತ್ತನೆ ಮಾಡಿಯೇ ನೋಡಬೇಕು. ನಮ್ಮ ಮನೆ ಹಿಂದೆ ತುಂಬ ಸ್ಥಳಗಳು ಇದೆ ಅಲ್ವಾ, ಅಲ್ಲಿ ಬಿತ್ತನೆ ಮಾಡಿ ನೋಡೋಣ. ಏನು ಆಗಬೇಕು ಅಂತ ಇದೆಯೋ ಅದು ಆಗುತ್ತೆ. ಹಾಗೆ ಅಂತ ಹೇಳಿದ. ಹೀಗೆ ಗಂಡ ಹೆಂಡತಿ ಇಬ್ಬರು ಆ ಮಡಿಕೆಯನ್ನು ತೆಗೆದುಕೊಂಡು ಮರುದಿನ ಬೆಳಿಗ್ಗೆ ಅವರ ಮನೆ ಹಿತ್ತಲಿನಲ್ಲಿ ಒಂದು ಗುಂಡಿಯನ್ನು ತೋಡಿದ್ರು. ಅವರ ಕೈಯಲ್ಲಿರುವ ಹಳೆಯ ನಾಣ್ಯಗಳನ್ನು ಅದರೊಳಗೆ ಹಾಕಿದ್ರು. ಆ ದಿನ ನೀರನ್ನು ಹಾಕಿ ಅವರಿಬ್ಬರು ಆಸೆಯಿಂದ ನೋಡ್ತಾ ಇದ್ರು. ದಿನಗಳು ಕಳೀತಾ ಇದ್ದಂಗೆ ಅವರ ಕಣ್ಣಿಗೆ ಏನೂ ಕಾಣಲಿಲ್ಲ. ಆದ್ರೂ ಕೂಡ ಅವರು ಹಿಂಜರಿಯಲಿಲ್ಲ. ನೀರನ್ನು ಹಾಕ್ತಾ ಭೂಮಿಯನ್ನು ನೋಡ್ಕೊಳ್ತಾ ಇದ್ರು. ಸ್ವಲ್ಪ ದಿನಗಳಲ್ಲೇ ಅಲ್ಲಿ ಚಿಗುರು ಬರಲು ಆರಂಭಿಸಿತು. ಆ ಗಿಡದ ಎಲೆ ಸಾಧಾರಣವಾದ ಗಿಡವಾಗಿ ಇರಲಿಲ್ಲ, ಅದು ಬೆಳ್ಳಿಯ ಎಲೆಯಾಗಿತ್ತು. ಗಂಡ ಹೆಂಡತಿ ಇಬ್ಬರು ಆಶ್ಚರ್ಯದಿಂದ ನೋಡಿದ್ರು. ಸ್ವಲ್ಪ ದಿನದಲ್ಲೇ ಆ ಗಿಡಗಳು ಬೆಳೆದು ಅದರಲ್ಲಿ ಹಣ ಬರಲು ಆರಂಭಿಸಿತು. ವೈದೇಹಿ ಅದನ್ನು ನೋಡಿ ಆಶ್ಚರ್ಯಪಟ್ಟು, ನಮಗೆ ಹಣ ಬೆಳೀತಾ ಇದೆರಿ. ಹೀಗೆ ವೈದೇಹಿ ಸಂತೋಷದಿಂದ ಹೇಳಿದ್ಲು. ಆ ಹಣವನ್ನು ನಿಧಾನವಾಗಿ ಶೇಖರಣೆ ಮಾಡಿ ಆ ಹಣದಲ್ಲೇ ಒಂದು ಮನೆಯನ್ನು ಕಟ್ಟಿದ್ರು. ಆದರೆ ಅವರ ಮನಸ್ಸು ಮಾತ್ರ ಬದಲಾಗಲಿಲ್ಲ. ಹಸಿವಲ್ಲಿ ಇರುವವರಿಗೆ ಅವರು ಸಹಾಯ ಮಾಡಲಾರಂಭಿಸಿದ್ರು. ಕಷ್ಟದಲ್ಲಿ ಇರೋವರಿಗೆ ಹಣ ಸಹಾಯ ಮಾಡಿದ್ರು. ರೀ, ನಮಗೆ ಅದೃಷ್ಟ ನಮ್ಮ ಒಳ್ಳೆ ಗುಣದಿಂದನೇ ಬಂದಿರ್ಬೇಕು ಅಂತ ನನಗನ್ನಿಸ್ತಾ ಇದೆ. ಹೌದು ವೈದೇಹಿ, ನಾವು ಯಾವಾಗಲೂ ಒಳ್ಳೆಯವರಾಗಿದ್ರೆ ಆ ದೇವರೇ ನಮಗೆ ಮುಂದೆ ಬಂದು ಸಹಾಯ ಮಾಡ್ತಾರೆ. ಹೀಗೆ ಸುಧಾಕರ್ ವೈದೇಹಿ ಅವರ ಒಳ್ಳೆಯ ಗುಣನಡತೆಯಿಂದ ಆ ಊರಲ್ಲಿರುವ ಜನರೊಂದಿಗೆ ಸಂತೋಷವಾಗಿ ಸಹಾಯ ಮಾಡುತ್ತಾ ನೆಮ್ಮದಿಯಾಗಿ ಇದ್ರು.